ಹಲೋ ಫ್ರೆಂಡ್ಸ್, ಗೀತಾ ಶರ್ವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲೇ ಬೆಳೆಸ್ತಿರುವಂಥ ಗಿಡಗಳಿಗೆ ಸಾವಯವ ಗೊಬ್ಬರವನ್ನು ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾವು ಗಿಡವನ್ನು ಬೆಳೆಸುವಾಗ ಅದರ ಬಗ್ಗೆ ತುಂಬಾ ಕೇರ್ ತೊಗೊಂಡಿರ್ತೀವಿ ಮತ್ತು ಗಿಡಗಳಿಗೆಲ್ಲ ನೀರು ಗೊಬ್ಬರವನ್ನು ಹಾಕ್ತಾ ಇರ್ತೀವಿ, ಪಾಟ್ ಮಾಡ್ತಾ ಇರ್ತೀವಿ ಮತ್ತು ಆಗಿಂದಾಗೆ ಹೋಗಿ ಎಲ್ಲಿ ಚಿಗುರು ಬಂದಿದೆ ಅಥವಾ ಮೊಗ್ಗು ಆಗಿದೆ ಅಂತ ನೋಡ್ತಾನೆ ಇರ್ತೀವಿ. ನಾವು ಬೆಳೆಸಿದಂತಹ ಈ ಗಿಡಗಳು ತುಂಬ ಚೆನ್ನಾಗಿ ಹೂಗಳನ್ನು ಬಿಟ್ಟಾಗ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಈ ರೀತಿಯಾಗಿ ಚೆನ್ನಾಗಿ ಹೂಗಳನ್ನ ಬಿಟ್ಟಾಗ ನಮಗೆ ಎಷ್ಟೊಂದು ಖುಷಿಯಾಗುತ್ತೆ ಅಲ್ವಾ. ಈ ರೀತಿಯ ಸುಂದರವಾದ ಹೂಗಳನ್ನು ನೋಡಿದಾಗ ತುಂಬಾ ಖುಷಿಯಾಗುತ್ತೆ. ಈ ಗಿಡಗಳಿಗೆಲ್ಲ ಮನೆಯಲ್ಲಿಯೇ ಸಿಗುವಂತಹ ತರಕಾರಿ ಸಿಪ್ಪೆ ಅಥವಾ ಹಣ್ಣಿನ ಸಿಪ್ಪೆಗಳನ್ನು ಈ ಕಸಕ್ಕೆ ಹಾಕೋ ಬದಲು ಇದರಿಂದನೇ ನಮ್ಮ ಗಿಡಗಳಿಗೆ ಗೊಬ್ಬರವನ್ನು ತಯಾರಿಸಿ ಹಾಕ್ಕೊಳ್ಬಹುದು. ನಮ್ಮ ಮನೆಯ ದಿನನಿತ್ಯದ ಅಡುಗೆ ಮನೆಯಲ್ಲಿ ಸಿಗುವಂತಹ ಈ ವೇಸ್ಟ್ ಅಂತ ನಾವು ಕಸಕ್ಕೆ ಹಾಕ್ಬಿಡ್ತೀವಿ. ಅದನ್ನೆಲ್ಲ ನಾವು ಏನಂದರೆ ಕ್ಯಾರೆಟ್ ಸಿಪ್ಪೆ, ಕಲ್ಲಂಗಡಿ ಹಣ್ಣಿನ ಸಿಪ್ಪೆ, ಬಾಳೆಹಣ್ಣಿನ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಈ ಸಿಪ್ಪೆಗಳು ಇನ್ನು ನಾವು ಏನೇನು ಹಣ್ಣುಗಳು ತಿಂತೀವೋ, ಏನೇನು ತರಕಾರಿ ಯೂಸ್ ಮಾಡ್ತೀವೋ ಆ ಸಿಪ್ಪೆಗಳನ್ನೆಲ್ಲ ನಾವು ಕಸಕ್ಕೆ ಹಾಕೋ ಬದಲು ಈ ಹೂವಿನ ಗಿಡಗಳಿಗೆ ಹಾಕೋದ್ರಿಂದ ನಾವು ಸಾಕಷ್ಟು ಹೂಗಳನ್ನ ಕಾಣಬಹುದು. ನೋಡಿ, ನಾನು 2 ದಿನದ ಕಿಚನ್ನಲ್ಲಿ ಸಿಗುವಂತಹ ಹಣ್ಣಿನ ಸಿಪ್ಪೆ ಆಗಲಿ ತರಕಾರಿ ಸಿಪ್ಪೆಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೇ ನಾವು ಒಣಗಿಸಿ ಪುಡಿ ಮಾಡಿ ಕೂಡ ಹಾಕಬಹುದು ಗಿಡಗಳಿಗೆ. ನೋಡಿ, ಈ ರೀತಿ ಟೊಮೊಟೊದಾಗಲಿ, ಕ್ಯಾರೆಟ್ ಸಿಪ್ಪೆ ಆಗಲಿ, ಈರುಳ್ಳಿ ಸಿಪ್ಪೆ ಆಗಲಿ, ಆಲೂಗಡ್ಡೆ ಸಿಪ್ಪೆ ಆಗಲಿ, ಮತ್ತು ಈ ಕೊತ್ತಂಬರಿ ಸೊಪ್ಪು ಏನೋ ಬಿಡಿಸಿಟ್ಟಿರ್ತೀವಿ ಸೊಪ್ಪಿಂದಾಗಲಿ, ಈ ರೀತಿ ಬಾಳೆಹಣ್ಣಿನ ಸಿಪ್ಪೆ ಆಗಲಿ ಎಲ್ಲದನ್ನು ಕೂಡ ನಾವು ಹಾಕಬಹುದು. ನೋಡಿ, ಈ ರೀತಿಯ ಯಾವುದೇ ತರಹದ ಮನೆಯಲ್ಲೇ ಸಿಗುವಂತಹ ಸಿಪ್ಪೆಗಳನ್ನು ನಾವು ಯೂಸ್ ಮಾಡಬಹುದು. ಮತ್ತು ನೋಡಿ, ಈ ರೀತಿ ಒಣಗಿ ಹೋಗಿರುವಂತಹ ಸೇವಂತಿಗೆ ಹೂವಾಗಲಿ ಅಥವಾ ರೋಸ್ ಹೂವಾಗಲಿ, ಮತ್ತು ಮಲ್ಲಿಗೆ ಹೂವಾಗಲಿ, ದಾಸವಾಳ ಹೂವಾಗಲಿ ಎಲ್ಲ ಹೂಗಳನ್ನೂ ಕೂಡ ನಾವು ಗಿಡಗಳಿಗೆಲ್ಲ ಗೊಬ್ಬರ ಮಾಡಿ ಹಾಕಬಹುದು. ನೆನ್ನೆ ಉಪಯೋಗಿಸಿದಂತಹ ತರಕಾರಿ ಸಿಪ್ಪೆಗಳನ್ನು ಕೂಡ ನಾನು ಹಾಗೇನೋ ಒಂದು ಕವರಲ್ಲಿ ಹಾಕಿಟ್ಟಿದ್ದೆ. ಈ ಹೀರೆಕಾಯಿ ಸಿಪ್ಪೆ, ಬಾಳೆಹಣ್ಣಿನ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಈ ಸಿಪ್ಪೆಗಳನ್ನೆಲ್ಲ ಹಾಗೆ ಇಟ್ಟಿದ್ದೆ. ಅದನ್ನು ಕೂಡ ಇದ್ರ ಜೊತೆಗೆ ಈಗ ಮಿಕ್ಸ್ ಮಾಡಿಬಿಡ್ತೀನಿ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಮಾಡಿ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಇರ್ತವೆ ಮತ್ತು ಹೂಗಳನ್ನು ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ. ಇದರಲ್ಲಿ ಗಿಡಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಇರೋದರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ಬಂದು ತುಂಬ ಸುಂದರವಾದ ಹೂಗಳನ್ನ ಬಿಡ್ತಾ ಇರ್ತವೆ. ನೋಡಿ, ಮನೆಯಲ್ಲೇ ಸಿಗುವಂತಹ ಕಿಚನ್ ವೇಸ್ಟಿಂದ ನಾವು ಈ ರೀತಿ ಗೊಬ್ಬರ ತಯಾರಿಸ್ಬಿಟ್ಟು ಈ ಗಿಡಗಳಿಗೆಲ್ಲ ಹಾಕಿದ್ರೆ ನೋಡಿ ಈ ರೀತಿಯ ಸುಂದರವಾದ ನಾವು ಹೂಗಳನ್ನ ನೋಡಬಹುದು. ಮತ್ತು ಈ ಬೇಳೆಕಾಳುಗಳನ್ನು ತೊಳೆದಂತಹ ನೀರನ್ನು ಕೂಡ ನಾವು ಈ ಗಿಡಗಳಿಗೆ ಹಾಕಬಹುದು. ಇದು ನೋಡಿ, ಇದು ತೊಗರಿ ಬೇಳೆಯನ್ನು ತೊಳೆದಂತಹ ನೀರು. ಬೆಳಗ್ಗೆ ತಾನೇ ನಾನು ಬೇಳೆ ಬೇಯಿಸಿದೆ, ಅದು ಆ ನೀರು ಹಾಗೇ ಇತ್ತು. ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಎಲ್ಲದನ್ನು ಸೇರಿಸಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ, ತುಂಬ ಸಣ್ಣ ಅಂತ ಏನು ಬೇಡ, ಸ್ವಲ್ಪ ತರಿ ಆಗಿದ್ರೂ ಸಾಕು.
ನಮಗೆ ಯಾವಾಗ ಬಿಡು ಸಿಗುತ್ತೋ ಆಗ ನಾವು ಈ ರೀತಿ ಮಾಡಿಟ್ಕೊಂಡ್ರೆ ಆಗುತ್ತೆ. ನೋಡಿ, ನಾನು ಇದಕ್ಕೆ ಬೇಳೆ ನೀರು ಇತ್ತು, ಸ್ವಲ್ಪ ಬೇಳೆ ಎಲ್ಲ ತೊಳೆದಿದ್ದು, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಇದನ್ನು ಲಿಕ್ವಿಡ್ ಥರ ಕೂಡ ಮಾಡಿ ಹಾಕಬಹುದು ಗಿಡಗಳಿಗೆಲ್ಲ. ಇಲ್ಲ ನಾವು ಗಟ್ಟಿದೆ ಹಾಕಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಹಾಕಬೇಕಾಗತ್ತೆ. ನೀರಂಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡಿಬಿಟ್ಟು ಹಾಕಬೇಕಂದ್ರೆ ಒಂದು ಅರ್ಧ ಚೆಂಬಷ್ಟು ಹಾಕಿದ್ರೂ ನಡೆಯುತ್ತೆ. ನೋಡಿ, ಇದರಲ್ಲಿ ತುಂಬ ಹೆಚ್ಚಿನ ಪೋಷಕಾಂಶಗಳು, ಗಿಡಗಳಿಗೆ ಸಿಗುವಂತಹ ಪೋಷಕಾಂಶಗಳು ಇರೋದರಿಂದ ನಾವು ಈ ರೀತಿ ಮಾಡಿ ಹಾಕಬಹುದು. ನಾನು ನನ್ನ ಮನೆಯ ಗಿಡಗಳಿಗೆ 15 ದಿವಸ ಅಥವಾ 20 ದಿವಸಕ್ಕೊಂದು ಸಾರಿ ಎಲ್ಲ ಗಿಡಗಳಿಗೂ ಈ ಥರ ಮಾಡಿ ಹಾಕ್ತಾ ಇರ್ತೀನಿ. ನೋಡಿ, ಸ್ವಲ್ಪನೂ ಖರ್ಚಿಲ್ದಂಗೆ ನಾವು ಮನೆಯಲ್ಲೇ ಇರುವಂತಹ ಈ ರೀತಿಯ ಒಂದು ಸಿಪ್ಪೆ, ತರಕಾರಿ ಸಿಪ್ಪೆಗಳಾಗಲಿ ಹಣ್ಣಿನ ಸಿಪ್ಪೆಗಳನ್ನಾಗಲಿ ಹಾಕಿ ನಾವು ಈ ರೀತಿ ಗೊಬ್ಬರನ ಮಾಡಿ ಹಾಕೋದ್ರಿಂದ ನಾವು ಹೆಚ್ಚಿನ ಹೂಗಳನ್ನು ನೋಡಬಹುದು. ನೋಡಿ, ಈ ರೀತಿಯ ಸೇವಂತಿಗೆ ಹೂಗಳನ್ನಾಗಲಿ ಅಥವಾ ಈ ರೀತಿಯ ಒಂದು ಶೋ ಗಿಡ, ಇದು ಶೋ ಗಿಡಗಳಿಗೂ ಕೂಡ ನಾನು ಹಾಕ್ತಾಯಿದ್ದೀನಿ ಇದನ್ನು. ಮತ್ತು ದಾಸವಾಳ ಗಿಡ, ಈ ಕನಕಾಂಬರಿ ಗಿಡ, ಮಲ್ಲಿಗೆ ಗಿಡ ಎಲ್ಲ ಗಿಡಗಳಿಗೂ ಕೂಡ ಹಾಕಬಹುದು. ತಯಾರಿಸಿದ ಗೊಬ್ಬರವನ್ನೆಲ್ಲ ಗಿಡಗಳಿಗೆಲ್ಲ ಹಾಕ್ಕೊಡ್ತಾ ಇದ್ದೀನಿ. ಫಸ್ಟು ಈ ಗಿಡದ ಸುತ್ತ ಎಲ್ಲ ಏನಾದರೂ ಕಳೆ ಗಿಡಗಳು ಅಥವಾ ಹುಲ್ಲು ಏನಾದರೂ ಬೆಳ್ಕೊಂಡು ಬಂದಿದ್ದರೆ ಅದನ್ನೆಲ್ಲ ಕಿತ್ತು ತೆಗೆದಾಕ್ಬಿಡಬೇಕು. ನಂತರ ಮಣ್ಣೆಲ್ಲ ಸ್ವಲ್ಪ ಲೂಸ್ ಮಾಡಬೇಕು. ಅಂದರೆ ಈ ಗಿಡವನ್ನು ಆಗಿಂದಾಗೆ ನೋಡಿಬಿಟ್ಟು ಮಣ್ಣೇನಾದರೂ ಗಟ್ಟಿ ಆಗಿದ್ರೆ ಮಣ್ಣೆಲ್ಲ ಲೂಸ್ ಮಾಡಿಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾನು ಮಾಡಿಟ್ಕೊಂಡಿರೋ ಈ ಸಾವಯವ ಗೊಬ್ಬರವನ್ನು ಈ ದಾಸವಾಳದ ಗಿಡಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ಹಾಕಿಬಿಟ್ಟು ಹಾಗೇ ಬಿಡಬಾರ್ದು. ಅದಕ್ಕೆ ಮಣ್ಣಿನಿಂದ ಮುಚ್ಚಿದರೆ ಅದಕ್ಕೆ ಒಳಗಡೆ ಚೆನ್ನಾಗಿ ಕೊಳೆತ್ಬಿಟ್ಟು ಗಿಡಗಳಿಗೆ ಒಳ್ಳೆಯ ಪೋಷಕಾಂಶವನ್ನು ಕೊಡುತ್ತೆ. ಮಣ್ಣು ಹಾಕ್ತೇನೆ ಹಾಗೇ ಬಿಟ್ಬಿಟ್ರೆ ಈ ಇರುವೆಗಳು ಎಲ್ಲ ಬಂದುಬಿಟ್ಟು ಅವು ತಿಂದು ಮೊಟ್ಟೆಗಳನ್ನೆಲ್ಲ ಇಟ್ಟು ಮತ್ತು ಗಿಡಕ್ಕೆಲ್ಲ ರೋಗವೆಲ್ಲ ಬರೆಸ್ಬಿಡ್ತವೆ. ಹಾಗಾಗಿ ನಾವು ಮಣ್ಣನ್ನು ಮುಚ್ಚಿದರೆ ಬೇಗ ಕೊಳೆತ್ಕೊಂಡು ಗಿಡಗಳು ಚೆನ್ನಾಗಿ ಬರ್ತವೆ. ನೋಡಿ, ಈ ರೀತಿಯ ಸೊಪ್ಪು, ಬಸಳೆ ಸೊಪ್ಪಿಗೂ ಕೂಡ ನಾವು ಹಾಕ್ಬೋದು. ಈ ಬಸಳೆ ಸೊಪ್ಪು ಬೀಜ ಹಾಕಿದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಗಿಡಗಳು. ಈ ಗಿಡಗಳಿಗೂ ಕೂಡ ನಾವು ಈ ರೀತಿಯ ಗೊಬ್ಬರವನ್ನು ತಯಾರಿಸಿ ಹಾಕಬಹುದು. ನೋಡಿ, ಇದೇ ರೀತಿ ಎಲ್ಲ ಗಿಡಗಳಿಗೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕಿದರೆ ಸಾಕು. 15 ದಿನಕ್ಕೊಮ್ಮೆ ನಾವು ಈ ರೀತಿ ಮಾಡ್ಕೊಳ್ತಾ ಇದ್ದರೆ ನಮ್ಮ ಗಿಡಗಳು ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಬರ್ತವೆ. ಈ ರೀತಿಯಾಗಿ ನಾವು ಯಾವುದೇ ಸೊಪ್ಪಿನ ಗಿಡ ಅಥವಾ ತರಕಾರಿ ಗಿಡ ಅಥವಾ ಹೂವಿನ ಗಿಡಗಳಿಗೆ ಕೂಡ ಈ ರೀತಿ ಮಾಡಿ ಹಾಕೋದ್ರಿಂದ ಈ ಸೊಪ್ಪಿನ ಗಿಡಗಳಿಗೆ, ಹೂವಿನ ಗಿಡಗಳಿಗೆ ಸಿಗುವಂತಹ ಪೋಷಕಾಂಶಗಳು ಸಿಕ್ಕು ಹೂಗಳಾಗಲಿ ಸೊಪ್ಪಾಗಲಿ ತುಂಬ ಚೆನ್ನಾಗೇ ಬಿಡುತ್ತೆ.
ಈ ಹಣ್ಣಿನ ಗಿಡಗಳಿಗೂ ಕೂಡ ಹಾಕ್ಬೋದು. ಮಾವಿನ ಹಣ್ಣಿನ ಗಿಡ ಮತ್ತು ಸೀಬೆಕಾಯಿ ಗಿಡ ಮತ್ತು ಈ ಬ್ರಹ್ಮಕಮಲದ ಗಿಡಕ್ಕೂ ಕೂಡ ಈ ಗೊಬ್ಬರವನ್ನು ಹಾಕ್ಬೋದು. ನೋಡಿ ಫ್ರೆಂಡ್ಸ್, ನಾವು ಈ ರೀತಿಯಾಗಿ ನಮ್ಮ ಮನೆಯಲ್ಲೇ ಸಿಗುವಂತಹ ಕಿಚನ್ ವೇಸ್ಟಿಂದ ತಯಾರಿಸಿದ ಈ ಗೊಬ್ಬರವನ್ನು ಎಲ್ಲ ಹೂವಿನ ಗಿಡಗಳಿಗೆ ಮತ್ತು ಸೊಪ್ಪಿನ ಗಿಡಗಳಿಗೆ ಹಾಕೋದ್ರಿಂದ ಈ ಸುಂದರವಾದ ಹೂಗಳು ಮತ್ತು ಸೊಪ್ಪುಗಳನ್ನು, ತರಕಾರಿಗಳನ್ನು ಕೂಡ ಚೆನ್ನಾಗಿ ಬೆಳ್ಕೋಬಹುದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.